ಆತ್ಮೀಯ ವೀಕ್ಷಕರ, ಯುವನಿಧಿ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ನೇಹಿತರೆ, ಇದಕ್ಕಿಂತ ಮುಂಚೆ 25ನೇ ತಾರೀಕು ಒಳಗಡೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು. 26ನೇ ತಾರೀಕಿಂದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಯುವನಿಧಿ ಫಲಾನುಭವಿಗಳಿಗೆ ಕೆಲವೊಬ್ಬರಿಗೆ 3,000 ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ, ಕೆಲವೊಬ್ಬರು 6,000 ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ಯಾಕಂದ್ರೆ ನಾನು ಹಳೆ ವಿಡಿಯೋ ಮಾಡಿದಾಗ ಅಲ್ಲೊಂದಿಷ್ಟು ಕಮೆಂಟ್ ಗಳನ್ನ ನೀಡಿದ್ದೆ. ರಾಯಚೂರು ಜಿಲ್ಲೆಯಿಂದ ನನಗೆ ಮಾರ್ನಿಂಗ್ 26ನೇ ತಾರೀಕು 9:00 3,000 ಕ್ರೆಡಿಟ್ ಆಗಿದೆ ಸರ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ, ಮತ್ತೆ ಅದರ ಜೊತೆಗೆ ಯಾದಗಿರಿ ಜಿಲ್ಲೆಯಿಂದ, ಶಿವಮೊಗ್ಗ ಜಿಲ್ಲೆಯಿಂದ, ಬೆಂಗಳೂರಿಂದ 3,000 ಅಮೌಂಟ್ ಕ್ರೆಡಿಟ್ ಆಗಿದೆ, 6,000 ಅಮೌಂಟ್ ಕ್ರೆಡಿಟ್ ಆಗಿದೆ, ಮತ್ತು ಕೆಲವೊಬ್ಬರು 9,000 ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ, ಇದನ್ನ ನೋಡಿದ್ರೆ ನೀವು ತಿಳ್ಕೊಬಹುದು ಈಗಾಗಲೇ ಯುವನಿಧಿ ಹಣ ಎಲ್ಲ ಯುವನಿಧಿ ಫಲಾನುಭವಿಗಳಿಗೆ ಕ್ರೆಡಿಟ್ ಆಗೋದಕ್ಕೆ ಶುರುವಾಗಿದೆ. ಕೆಲವೊಬ್ಬರಿಗೆ ಯಾವ್ಯಾವ ಮಂತಿನ ಅಮೌಂಟ್ ಪೆಂಡಿಂಗ್ ಇದೆಯಲ್ಲ, ಆ ಮಂತಿನ ಎಲ್ಲಾ ಅಮೌಂಟ್ಗಳು ಈಗ ಕ್ರೆಡಿಟ್ ಆಗೋದಕ್ಕೆ ಶುರುವಾಗಿದೆ. ಮತ್ತೆ ಇನ್ನೊಂದು, ನಿಮ್ಗೆ ಏನಾದ್ರು ಕ್ರೆಡಿಟ್ ಆಗಿಲ್ಲ ಅಂದ್ರೆ ಒಂದ್ಸಲ ಅಕೌಂಟ್ ಬ್ಯಾಲೆನ್ಸ್ ಅನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಕ್ರೆಡಿಟ್ ಆದ ತಕ್ಷಣ ನಿಮಗೆ ಕ್ರೆಡಿಟ್ ಆಗಿದೆ ಅಂತೇಳಿ ಮೆಸೇಜ್ ಬರೋದಿಲ್ಲ. ಮತ್ತೆ ನಿಮ್ಮ ಬ್ಯಾಂಕಿನ ಸ್ಟೇಟ್ಮೆಂಟ್ ಅನ್ನು ಕೂಡ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅದರ ಜೊತೆಗೆ ಯುವನಿಧಿ ಆಫೀಸ್ಗೆ ಕಾಲ್ ಮಾಡಿ ಕೇಳಿದಾಗ ಅವರು ಕೂಡ ತಿಳಿಸಿರುವಂತದ್ದು ಇದೇ ವಿಚಾರ ಸ್ನೇಹಿತರೆ. ಯುವನಿಧಿ ಕಡೆಯಿಂದ ಏನು ಫೈನಾನ್ಷಿಯಲ್ ಸಿಸ್ಟಮ್ ಏನಿರ್ತದಲ್ಲ, ಅಲ್ಲಿ ಯಾವುದೇ ಹಣ ಡಿಬಿಟಿ ಪುಷ್ಡ್ ಅಂತ ಆಗಿರ್ತಕ್ಕಂಥ ಎಲ್ಲಾ ಯುವನಿಧಿ ಫಲಾನುಭವಿಗಳಿಗೂ ಹಣವನ್ನ ಬಿಡುಗಡೆ ಮಾಡಿದೀವಿ. ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ಸ್ವಲ್ಪ ನಿಧಾನ ಗತಿಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ಹಣ ಬರೋದಕ್ಕೆ ಶುರುವಾಗಿದೆ. ಈಗಾಗಲೇ ಯುವನಿಧಿ ಫಲಾನುಭವಿಗಳ ಎಲ್ಲಾ ಖಾತೆಗೆ ಹಣ ಬರೋದಕ್ಕೆ ಶುರುವಾಗಿದೆ. ಹಂತ ಹಂತವಾಗಿ ಮಂತ್ಗಳ ಇನ್ನು ಎಷ್ಟೆಷ್ಟು ಮಂತ್ಗಳ ಪೆಂಡಿಂಗ್ ಇರ್ತಾವಲ್ಲ, ಅವನ್ನ ಕ್ಯಾಲ್ಕುಲೇಟ್ ಮಾಡಿ ಹಣ ಹಾಕೋದಕ್ಕೆ ಟೈಮ್ ತಗೋತಾ ಇದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಅಂದ್ರೆ ಕೆಲವೊಬ್ಬರಿಗೆ ಆಗಸ್ಟ್ ಮಂತ್ ಇಂದು ಪೆಂಡಿಂಗ್ ಇತ್ತು, ನವೆಂಬರ್ ಮಂತ್ ಇಂದು ಪೆಂಡಿಂಗ್ ಇತ್ತು, ಸೆಪ್ಟೆಂಬರ್ ಮಂತ್ ಇಂದು ಪೆಂಡಿಂಗ್ ಇತ್ತು, ಡಿಸೆಂಬರ್ ಮಂತ್ ಈ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಅದ್ರದ್ದೇನು ತೊಂದರೆ ಇಲ್ಲ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮಂತ್ ಇವೆಲ್ಲ ಪೆಂಡಿಂಗ್ ಇದೆಯಲ್ಲ, ಕರೆಕ್ಟ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದವ್ರಿಗೆ ಮತ್ತೆ ಯಾವುದೇ ತೊಂದರೆ ಇಲ್ದವ್ರಿಗೆ ಅಮೌಂಟ್ ಈಗೇನು ಅಕ್ಟೋಬರ್, ನವೆಂಬರ್ ಮಂತ್ 2 ತಿಂಗಳು ಪೆಂಡಿಂಗ್ ಇರೋರಿಗೆ ಅಕ್ಟೋಬರ್ ಮಂತಿನ ಅಮೌಂಟ್ ಅಷ್ಟೇ ಹಾಕಿದೀವಿ, ನವೆಂಬರ್ ಮಂತಿಂದ ಇನ್ನೂ ಅಮೌಂಟ್ ಹಾಕಿಲ್ಲ ಅಂತ ಹೇಳಿ ಕೂಡ ಹೇಳಿದ್ರು. ಮತ್ತೆ ಅದರ ಜೊತೆಗೆ ಆಗಸ್ಟ್, ಸೆಪ್ಟೆಂಬರ್ ಪೆಂಡಿಂಗ್ ಇತ್ತಲ್ಲ, ಇಂಥವ್ರಿಗೆ ಎಲ್ಲಾ ಕರೆಕ್ಟ್ ಆಗಿದ್ದು ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಮಾಡಿಸಿದ್ರೆ, ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ, ಇಂಥವರಿಗೆ ಇವರು 2 ಮಂತಿನ ಹಣ 6,000 ಅಮೌಂಟ್ ಹಾಕಿದೀವಿ, ಅಕ್ಟೋಬರ್, ನವೆಂಬರ್ದು ಇನ್ನೂ ಸ್ವಲ್ಪ ಪೆಂಡಿಂಗ್ ಇಟ್ಟಿದೀವಿ ಅಂತ ಹೇಳಿ ಕೂಡ ತಿಳಿಸಿದ್ರು. ಮತ್ತೆ ಇದ್ರ ಜೊತೆಗೆ ಯಾಕಂದ್ರೆ ಅವ್ರು ಫೋನ್ ಮಾಡಿ ಕೇಳಿದಾಗ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಸ್ನೇಹಿತರೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ದಿನವನ್ನ ಮುಂದೂಡ್ತಾ ಇದ್ರು, ಬಟ್ ಈಗ ಯಾವುದೇ ದಿನವನ್ನು ಮುಂದೂಡೋ ಅವಶ್ಯಕತೆ ಇಲ್ಲ, ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ನಿಮ್ಗೆ ಜಾಸ್ತಿ ಅಂದ್ರೆ ಈ ಮಂತ್ ಎಂಡ್ ಒಳಗಡೆ ಎಲ್ಲಾ ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ ಅನ್ನೋ ಭರವಸೆಯನ್ನ ಕೂಡ ನೀಡಿದ್ದಾರೆ. ಮತ್ತೆ ಅದರ ಜೊತೆಗೆ ಇದೇ ರೀತಿಯಾಗಿ ಯುವನಿಧಿ ಬಗ್ಗೆ ಬಂದಿರತಕ್ಕಂತ ಅಪ್ಡೇಟ್ ಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ರಲ್ಲ, ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಇನ್ನೊಬ್ಬರು ಕೂಡ ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ ಏನು ಅನ್ನೋದನ್ನ ತಿಳಿಸ್ಬಿಡ್ತೀನಿ. ಏನು ಅಂದ್ರೆ, ನನಗೆ ಅಮೌಂಟ್ ಕ್ರೆಡಿಟ್ ಆಗಿದೆ, 800 ಕಮ್ಮಿ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ, 3,000 ಅಮೌಂಟ್ ಬಂದಿದೆ ಅಂತ, ಅದರಲ್ಲಿ 800 ರೂಪಾಯಿ ಕಟ್ ಆಗಿ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ, ಇಲ್ಲಿ ನೋಡಿ ಸ್ನೇಹಿತರೆ, ಅವ್ರಿಗೆ ಈ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. 800 ರೂಪಾಯಿ ಆಗತ್ತೆ ಕಟ್ ಆಗಿ ಬಂದಿರಲ್ಲ, 3,000 ರೂಪಾಯಿ ಡೈರೆಕ್ಟ್ ಆಗಿ ಅಕೌಂಟ್ ಇಂದಾನೆ ಬಂದಿರುತ್ತೆ. ಯುವನಿಧಿ ಫಲಾನುಭವಿಗಳಿಗೆ 3,000, ನೀವು ಡಿಗ್ರಿ ಮುಗಿದಿದ್ರೆ 3,000, ಡಿಪ್ಲೊಮಾ ಮುಗಿದಿದ್ರೆ 1,500 ಬಂದಿರುತ್ತೆ. ಬಟ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಲೋ ಬ್ಯಾಲೆನ್ಸ್ ಚಾರ್ಜಸ್ ಏನಾದ್ರು ಬಿದ್ದಿದ್ರೆ, ಇಲ್ಲ ಯಾವ್ದಾದ್ರು ಸ್ಕೀಮ್ ಗೆ ನಿಮ್ಮ ಅಕೌಂಟ್ ಹ್ಯಾಡ್ ಆಗಿದ್ರೆ, ಅಲ್ಲಿಗೆ ಆಟೋ ಡೆಬಿಟ್ ಆಪ್ಷನ್ ಇರುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಖಾತೆಯಿಂದ ಅಮೌಂಟ್ ಕಟ್ ಆಗಿರುತ್ತೆ. ಹೀಗಾಗಿ ಅವರಿಗೆ ನಿಮ್ಮ ಅಮೌಂಟ್ ಅಲ್ಲಿ ಕಟ್ ಆಗಿ ಬಂದಿರುತ್ತೆ ಅಂತ ನೀವು ಅನ್ಕೊಂಡಿರ್ತೀರ ಸ್ನೇಹಿತರೆ. ಮತ್ತೆ ಅದರ ಜೊತೆಗೆ ಇನ್ನೊಬ್ಬರು ಅದರ್ ಡೀಟೇಲ್ಸ್ ಫ್ಲೆಕ್ಸ್ ಆಗ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ, ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಎಲ್ಲರಿಗೂ ಸಿಹಿ ಸುದ್ದಿ, ಯುವನಿಧಿ ಹಣ ಬರೋದಕ್ಕೆ ಶುರುವಾಗಿದೆ. ಧನ್ಯವಾದಗಳು ಸ್ನೇಹಿತರೆ.